ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಮಗು ನಿಮ್ಮ ಆಶ್ರಮದಲ್ಲಿ ಬೆಳೆದಿತ್ತಾನೆ? ಇಲ್ವಲ್ಲ, ಈ ಮಗು ನಮ್ಮ ಆಶ್ರಮದಲ್ವಲ್ಲ. ಅನ್ನಪೂರ್ಣಮ್ಮನವರೇ, ನೀವು ನನಗೆ ಸುಳ್ಳು ಹೇಳಬೇಡಿ. ನಿಮಗೆ ವನಜ ಗೊತ್ತು ತಾನೆ? ಯಾವ ವಂಜ? ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನಗೆಲ್ಲ ಗೊತ್ತು ಅನ್ನಪೂರ್ಣ ಅವರೇ. ವನಜ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾಳೆ. ನೀವೇನು ಮಾತಾಡ್ತಾ ಇದ್ದೀರಾ? ನೀವು ನಮ್ಮ ಆಶ್ರಮಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಈ ಫೋಟೋದಲ್ಲಿರೋ ಮಗು ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ನಿಮ್ಮ ಉದ್ದೇಶ ಏನು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಹಾಯ ಮಾಡ್ತೀನಿ ಅಂತ ಹೇಳೋದಾದರೆ ನಮಗೆ ನಿಮ್ಮ ಸಹಾಯ ಬೇಕಾಗಿಲ್ಲ. ದಯವಿಟ್ಟು ಹೊರಟೋಗಿ. ನೋಡಿ, ಸರಿಯಾಗಿ ಯೋಚನೆ ಮಾಡಿ. ನಾನು ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ. ನನಗೆ ಆ ಪೂರ್ಣಿ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಬೇಕು. ದುಡ್ಡು ಕೊಡ್ತಾರಂತೆ? ದುಡ್ಡುಗೋಸ್ಕರ ಹೆತ್ತ ಮಗಳನ್ನೇ ಬೀದಿ ಬಿಸಾಕ್ತವ್ರು. ಇಷ್ಟು ವರ್ಷ ಅವಳು ಸತ್ತಿದಳು ಬದುಕಿದಳು ಅಂತ ಯೋಚನೆ ಮಾಡಿದಿರೋರು ಇವರು ಮನುಷ್ಯ. ಸರ್, ಏನಾಯ್ತು? ಏನಾದರೂ ಹೇಳಿದ್ರಾ? ಏನು ಹೇಳ್ತಾರೆ ನಿಮ್ಮ ತಲೆ? ಆ ಹೆಂಗಸು ದುಡ್ಡಿಗೆಲ್ಲ ಮರಳಾಗಲ್ಲ. ಅದಕ್ಕೋಸ್ಕರ ನಾ ಇಷ್ಟು ದೂರ ಬಂದ್ಬಿಟ್ಟು ಆ ಇನ್ಫಾರ್ಮೇಶನ್ ಇಲ್ಲದೆ ನಾನು ಹೋಗಲ್ಲ. ಯೋಚನೆ ಮಾಡಬೇಡಿ ಸರ್, ನಿಮಗೆಲ್ಲ ಇನ್ಫಾರ್ಮೇಷನು ಸಿಗುತ್ತೆ. ಹೇಗ್ರಿ ಸಿಗುತ್ತೆ ಅಂತಲೇ ಇಲ್ಲಿವರೆಗೂ ಕರ್ಕೊಂಬಂದಿದ್ದು. ಆ ಹೆಂಗಸ್ಗೆ ದುಡ್ಡು ಕೊಟ್ಟಿದ್ದು ಆಯಿತು, ಅವ್ರು ಮಾತೇ ಆಡ್ತಿಲ್ಲ. ಪೂರ್ಣಿ ಬಗ್ಗೆ ಆಗಲಿ ಮಗು ಬಗ್ಗೆ ಆಗಲಿ ಒಂದು ಸ್ವಲ್ಪನೂ ಬಿಟ್ಕೊಡ್ತಿಲ್ಲ. ಅದು ಸಾಲದು ಅಂತ ಮನುಷ್ಯತ್ವದ ಬಗ್ಗೆ ಒಂದು ದೊಡ್ಡ ಭಾಷಣ ಬಗಿತಾಳೆ. ಪರವಾಗಿಲ್ಲ ಸರ್, ಅವ್ರು ಹೋದ್ರೆ ಏನಾಯಿತು, ಇನ್ನೊಬ್ಬರು ಬರ್ತಾರೆ. ಸರ್ ನಮಸ್ಕಾರ. ಹೇಳಿ ಸರ್, ನನ್ನಿಂದ ಏನಾಗಬೇಕಾಗಿತ್ತು? ಯಾರೇ ನೀವು? ನಾನು ಈ ಆಶ್ರಮದಲ್ಲಿ ಕೆಲಸ ಮಾಡ್ತಿರೋನು. ನನ್ನಿಂದ ಯಾವುದೋ ಇನ್ಫಾರ್ಮೇಷನ್ ಬೇಕಂತ ಮ್ಯಾನೇಜರ್ ಸರ್ ಹೇಳಿದರು. ಏನು ಹೇಳಿ ಸರ್? ನೀವು ನಿಜವಾಗ್ಲೂ ಇನ್ಫಾರ್ಮೇಷನ್ ಕೊಡ್ತೀರಾ? ನಿಮ್ಮ ವಾರ್ಡನ್ನು ಏನು ಹೇಳಿದೆ ಹಾಗೆ ಹೊರಡ್ಬಿಟ್ರು. ನೀವಾರು ಇನ್ಫಾರ್ಮೇಷನ್ ಕೊಡ್ತೀರಾ? ಕೇಳಿ ಸರ್, ಏನು ಬೇಕಾದರೂ ಹೇಳ್ತೀನಿ. ಅನ್ನಪೂರ್ಣಮ್ಮ ಅವರು ಸ್ವಲ್ಪ ಸ್ಟ್ರಿಕ್ಟು, ಹಾಗೆಲ್ಲ ಯಾವ ವಿಷಯನೂ ಬಿಡ್ಕೊಡಲ್ಲ. ಅವರಿಗೆ ದುಡ್ಡಿನ ಬಗ್ಗೆ ಯಾವ ಆಸೆನೂ ಇಲ್ಲ. ಆದರೆ ನಾವು ಬದುಕಬೇಕಲ್ಲ ಸರ್. ದುಡ್ಡೇ ದೊಡ್ಡಪ್ಪ ಅನ್ನೋದು ನಿಮಗೂ ಗೊತ್ತು. ಸ್ವಲ್ಪ ನಮ್ಮ ಕೈ ಬಿಸಿ ಮಾಡಿದರೆ. ನೋಡ್ರಿ, ಇದರಲ್ಲಿ 5 ಲಕ್ಷ ಇದೆ. ಕೈನಾರು ಬಿಸಿ ಮಾಡ್ಕೊಳ್ಳಿ, ಇಲ್ಲ ಬೆಂಕಿನಾರು ಹಚ್ಕೊಳ್ಳಿ. ನನಗೆ ಬೇಕಾಗಿದ್ದು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಬೇಕು. ಹೇಳಿ ಸರ್, ನಿಮ್ಗೆ ಯಾವ ಇನ್ಫಾರ್ಮೇಷನ್ ಬೇಕೋ? ಈ ಫೋಟೋಲಿರೋ ಮಗು ನಿಮ್ಮ ಆಶ್ರಮದಲ್ಲಿ ಬೆಳೆದಿದ್ದ? ಹಾಗೆ ಮಾಧವನ್ ಸೊಸೆ ಪೂರ್ಣಿ ಇದ್ದಲ್ವ, ಅವಳು ಈ ಆಶ್ರಮಕ್ಕೆ ಹೇಗೆ ಬಂದು? ಸರ್, ಈ ಫೋಟೋ ನಾನು ನೋಡಿದ್ದೀನಿ. ಇದು ನಮ್ಮ ಆಶ್ರಮದಲ್ಲಿ ಬೆಳೆದಿರೋ ಮಗುನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.